ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಗದಗದಲ್ಲಿ ಉಪಲೋಕಾಯುಕ್ತ ದಿಢೀರ್ ದಾಳಿ, ಬಳಗಾನೂರು ರಸ್ತೆ ಕಸ ನಿರ್ವಹಣಾ ಘಟಕ ಪರಿಶೀಲನೆ, ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ನಗರದ ಬಳಗಾನೂರು ರಸ್ತೆಯಲ್ಲಿರುವ ಘನತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ದಿಢೀರ್ ಭೇಟಿ ನೀಡಿ ಸಮಗ್ರ ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ಕಸ ವಿಲೇವಾರಿ, ತ್ಯಾಜ್ಯ ವಿಂಗಡಣೆ, ಸ್ವಚ್ಛತೆ, ಮೂಲಸೌಕರ್ಯ, ಸಿಬ್ಬಂದಿಯ ಕಾರ್ಯನಿರ್ವಹಣೆ ಹಾಗೂ ಪರಿಸರ ಸಂರಕ್ಷಣೆಗೆ ಕೈಗೊಂಡಿರುವ ಕ್ರಮಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಕಸ ನಿರ್ವಹಣೆಯಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಕಂಡುಬರಬಾರದು, ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಿ ನಿಯಮಾನುಸಾರ ಕಾರ್ಯನಿರ್ವಹಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸ್ಥಳದಲ್ಲಿನ ವ್ಯವಸ್ಥೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ಉಪಲೋಕಾಯುಕ್ತರು ಅಗತ್ಯ ಇರುವ ಕಡೆ ತಕ್ಷಣವೇ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಕಸ ಸಂಗ್ರಹಣೆ ಮತ್ತು ವಿಲೇವಾರಿ ವ್ಯವಸ್ಥೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ರೂಪಿಸುವಂತೆ ಸಲಹೆ ನೀಡಿದರು. ಈ ವೇಳೆ ಸಂಬಂಧಿಸಿದ ಇಲಾಖೆಗಳ ಹಿರಿಯ ಅಧಿಕಾರಿಗಳು, ನಗರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದು ಪರಿಶೀಲನೆಗೆ ಸಂಬಂಧಿಸಿದ ಮಾಹಿತಿ ಮತ್ತು ದಾಖಲೆಗಳನ್ನು ಉಪಲೋಕಾಯುಕ್ತರಿಗೆ ಸಲ್ಲಿಸಿದರು. ನೀವು ನೋಡ್ತಾ ಇದ್ದೀರಾ ಕೆಜಿ ನ್ಯೂಸ್. ದಿನ ಯಾರು ಬರೋದು ಇಲ್ಲಿ ನೋಡೋದು? ಇದಕ್ಕೆ ವಾಚ್ಮೆನ್, ನಿಮ್ಮ ಇವರು ಇಂಜಿನಿಯರ್ ಯಾರು ಬರೋದು? ನಾನು ಬರ್ತೀನಿ. ಏನು ಬರ್ತೀರಾ ನೀವು? ಯಾಕೆ ಬರ್ತೀರಾ ಹೇಳಿ. ನೀವು ಬರೋ ಉದ್ದೇಶ ಹೇಳಪ್ಪ. ಇಲ್ಲಿ ಬರ್ತೀರಾ, ನೋಡ್ಕೊಂಡು ಹೋಗ್ತೀರಾ. ಬರೋ ಉದ್ದೇಶ ಏನು ನೋಡೋಕ್ಕೆ ಬರ್ತೀರಾ? ಏನು ಮಾಡೋಕ್ಕೆ ಬರ್ತೀರಾ? ಏನು ಡ್ಯೂಟಿ, ಏನು ಅಡ್ಜಸ್ಟ್ ಮಾಡಿರ್ತಾರೆ? ಇದು ಗಾಳಿಗಾಲ ಬಂದಿರೋದು. ಯಾವನಾರು ಸುಮ್ಮನೆ ಏನೋ ಬುರುಡೆ ಬಿಡಬಾರ್ದು. ದಿನ ಬಂದು ಬರ್ತೀನಿ, ನೋಡ್ತೀನಿ, ಹೋಗ್ತೀನಿ, ಅಷ್ಟೇ ಆಗಿದೆ ನಿಮಗೆ. ಬಂದರೂ ಕೆಲಸ ಮಾಡಲ್ಲ, ಏನು ನೋಡಲ್ಲ, ಸುಮ್ಮನೆ ಒಂದು ವಾಕಿಂಗ್ ಮಾಡ್ಕೊಂಡು ಹೋಗ್ಬಿಡಕ್ಕೆ ಬರೋದು ಇಲ್ಲಿಗೆ. ಯಾವುದೂ ಸರಿಯಾಗಿಲ್ಲ ನಿಮ್ಮದ್ರಲ್ಲಿ. ಡ್ರೈ ವೇಸ್ಟ್ ಸರಿಯಾಗಿ ಇದಾಗ್ತಿಲ್ಲ. ಕರೆಕ್ಟಾಗಿ ಟ್ಯಾಂಕಿಗೆ ಚೆನ್ನಾಗಿ ಮಾಡಿ ಇದ್ರ ಮೂಲಕ ಟ್ಯಾಂಕಿಗೆ ಹೋಗೋಣ. ಎಲ್ಲಿ ಟ್ಯಾಂಕ್ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತೀರಪ್ಪ ಗೊಬ್ಬರ? ಒಂದು ದಿವಸಕ್ಕೆ ಎಷ್ಟಾಗುತ್ತೆ? ಒಂದು 50 ಚೀಲ. 50 ಚೀಲ ಒಂದು ದಿನಕ್ಕೆ. ಇದೆಷ್ಟು ಖಾಲಿ ಆಗುತ್ತೆ? ಇದು ಒಂದು 20 ರಿಂದ 30 ಚೀಲ ಆಗಬೇಕು ಅಂತಂದರೆ ಎಷ್ಟು ಲಾರಿ ಲೋಡ್ ಖರ್ಚಾಗುತ್ತೆ? ಒಂದು 20 ರಿಂದ 30 ಟ್ಯಾಕ್ಟರ್ಗಳ ಸಂಬಂಧ ಆಗ್ತದೆ. ಅದರಿಂದ ಪಾನಿ ಅಷ್ಟ ಬಂದಾಗ ಚೀಲ ತುಂಬಿದಾಗ 50 ಚೀಲದಿಂದ ರಿಕ್ವೆಸ್ಟ್ ತರ್ತಾರಲ್ಲ, ಅದು ಎಷ್ಟು ಖರ್ಚಾಗುತ್ತೆ? ಕೆಜಿ ನ್ಯೂಸ್.